Good morning, my dear children. Welcome to the today's online class. In this class, we will learn the poem Beauty. ಪ್ರೀತಿಯ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಪದ್ಯವನ್ನು ಕಲಿಯೋಣ. ಪದ್ಯದ ಹೆಸರು ಬ್ಯೂಟಿ. ದಿಸ್ poem Beauty is written by E.A. Shure. ಈ ಪದ್ಯವನ್ನು ಬರೆದಂತಹ ಕವಿ ಹೆಸರು E.A. Shure. Before going to the poem, children, we will have some information about the poet. ಪದ್ಯ ಕಲಿಯೋದಕ್ಕೂ ಮುಂಚೆ ನಾವು ಕವಿಯಿತ್ರಿಯ ಬಗ್ಗೆ ಅವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮಕ್ಕಳೇ. ಪೆನ್ ನೇಮ್ E.A. Shure. ಪೆನ್ ನೇಮ್ ಮೀನ್ಸ್ ಕಾವ್ಯನಾಮ ಅಂತ ನಾವೇನು ಹೇಳ್ತೀವಿ ಅದು. ಅವರು ಒರಿಜಿನಲ್ ಹೆಸರು ಬೇರೆ ಇರುತ್ತೆ. ಅವರು ಕವನಗಳನ್ನು ಪದ್ಯಗಳನ್ನು ಬರೆಯುವಾಗ ಅವರ ಹೆಸರು ಬೇರೆ ಇಟ್ಕೊಂಡಿರ್ತಾರೆ. ಕಾವ್ಯನಾಮ ಅಂಥೇಳಿ ಕರಿತೀವಿ. ದಟ್ ಈಸ್ ಕಾಲ್ಡ್ ಪೆನ್ ನೇಮ್. ಅವರ ಪೆನ್ ನೇಮ್ ಏನು? E.A. Shure. ಸಿ ಹಿಯರ್ ಚಿಲ್ಡ್ರನ್, ಹರ್ ಒರಿಜಿನಲ್ ನೇಮ್, ಅವರ ಹುಟ್ಟಿನ ಹೆಸರು, ಅವರು ಹುಟ್ಟಿದಾಗ ಇಟ್ಟಂತಹ ಹೆಸರು ಒರಿಜಿನಲ್ ನೇಮ್ ಯಾವುದು? ಲೂಯಿಸ್ ಅಬೇಟಾ. ದಿಸ್ ಈಸ್ ಹರ್ ಒರಿಜಿನಲ್ ನೇಮ್. E.A. Shure ಈಸ್ ಹರ್ ಪೆನ್ ನೇಮ್, ಕಾವ್ಯನಾಮ. ಶಿ ವಾಸ್ ಬಾರ್ನ್ ಆನ್ ಸೆಪ್ಟೆಂಬರ್ 9, 1926. ಅವರು ಹುಟ್ಟಿದ್ದು ಯಾವಾಗ ಮಕ್ಕಳೇ? ಸೆಪ್ಟೆಂಬರ್ 9, 1926. ಶಿ ವಾಸ್ ಬಾರ್ನ್ ಇನ್ ನ್ಯೂ ಮೆಕ್ಸಿಕೋ ಇನ್ ದ ಕಂಟ್ರಿ USA. ಅವರು ಹುಟ್ಟಿದ ಸ್ಥಳ ನ್ಯೂ ಮೆಕ್ಸಿಕೋ. ಅದೆಲ್ಲಿದೆ? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಇದೆ ಮಕ್ಕಳೇ. ಶಿ ಡೈಡ್ ಆನ್ July 21, 2014 ಅಟ್ ದ ಏಜ್ ಆಫ್ 87. ನೋಡಿ, ಅವರು 87 ವರ್ಷ ಬದುಕಿದ್ರು. ಅವರು ಸತ್ತಿದ್ದು ಯಾವಾಗ? ತೀರ್ಕೊಂಡಿದ್ದು July 21, 2014. At the age of 87, she died. Her nationality was American. She belongs to American country. Place is Isleta Pueblo. This is a place in America. Her occupation was, she was a great author. ಅವರು ಪದ್ಯಗಳನ್ನು ಅಷ್ಟೇ ಅಲ್ಲ, ಪಾಠಗಳನ್ನು ಮತ್ತು ಕವನ ಸಂಕಲನಗಳನ್ನು ಮತ್ತು ಅನೇಕ ಪುಸ್ತಕಗಳನ್ನು ಅವರು ಬರೆದಿದ್ದಾರೆ ಮಕ್ಕಳೇ. ಸೊ ಶಿ ಈಸ್ ಆಲ್ಸೋ ಆಥರ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಪೋಯೆಟ್, ಬೋತ್ ಆಥರ್ ಆ್ಯಂಡ್ ಪೋಯೆಟ್. ಶಿ ವಾಸ್ ಆಲ್ಸೋ ಆ್ಯನ್ ಎಜುಕೇಟರ್. ಅವರು ಶಿಕ್ಷಣವನ್ನು ಕೂಡ ಕೊಡ್ತಾಯಿದ್ರು. ಅವರು ಶಿಕ್ಷಕಿ ಕೂಡ ಆಗಿದ್ರು ಅಂತ ಹೇಳಬಹುದು. ಶಿ ವಾಸ್ ಫೇಮಸ್ ಫಾರ್, ನೋನ್ ಫಾರ್ ಮೀನ್ಸ್ ಶಿ ವಾಸ್ ಫೇಮಸ್ ಫಾರ್ ಆಥರ್ ಆಫ್ ಐ ಆಮ್ ಎ ಪ್ಯೂಬ್ಲೋ ಇಂಡಿಯನ್ ಗರ್ಲ್. ನೋಡಿ, ಇದು ಒಂದು ಅವರು ಬರೆದಿರ್ತಕ್ಕಂತಹ ಮುಖ್ಯವಾದ ಪುಸ್ತಕ, ಐ ಆಮ್ ಎ ಪ್ಯೂಬ್ಲೋ ಇಂಡಿಯನ್ ಗರ್ಲ್. This is a famous book written by E.A. Shure. See here children, you can observe her picture. She is E.A. Shure. Her original name was Louise Abeta. She wrote this poem, The Beauty. Now we will learn the poem, The Beauty. See here children, I will give you one activity. See, you should write what is beauty. You should write the answer for this question. What is beauty? Try to describe what beauty is. You should describe, explain ಮಾಡಬೇಕು ಮಕ್ಕಳೇ. ಬ್ಯೂಟಿ ಅಂದರೆ ಏನು? You should write in your own words or list some of the things you think are beautiful. You should make a list of some things which are
beautiful in the world, in our surrounding environment, which are all the things which are beautiful. ನಮ್ಮ ಪರಿಸರದಲ್ಲಿ, ನಮ್ಮ ಪ್ರಪಂಚದಲ್ಲಿ, ನಮ್ಮ ಸುತ್ತಮುತ್ತಲು ಇರತಕ್ಕಂತಹ ಪರಿಸರದಲ್ಲಿ ನಿಮಗೆ ಏನೆಲ್ಲ ಸುಂದರವಾಗಿ ಕಾಣುತ್ತೆ ಅದನ್ನು ನೀವು ಒಂದು ಪಟ್ಟಿ ಮಾಡಿ ಮಕ್ಕಳೇ. ಯು ಶುಡ್ ಮೇಕ್ ಎ ಲಿಸ್ಟ್ ಆಫ್ ದೋಸ್ ಬ್ಯೂಟಿಫುಲ್ ಥಿಂಗ್ಸ್. ಐ ಹೋಪ್ ಯು ವಿಲ್ ಡೂ ದಿಸ್ ಆ್ಯಕ್ಟಿವಿಟಿ ಚಿಲ್ಡ್ರನ್. ಈ ಆ್ಯಕ್ಟಿವಿಟಿಯನ್ನು ನೀವು ಪೂರ್ಣಗೊಳಿಸ್ತೀರಾ ಅಂತ ಅಂದ್ಕೊಳ್ತೀನಿ. ನಾವು ವಿ ವಿಲ್ ಸ್ಟಾರ್ಟ್ ದ ಪೊಯಮ್. ಸಿ ದ ಫಸ್ಟ್ ಸ್ಟಾನ್ಸಾ ಚಿಲ್ಡ್ರನ್. ದ ರೀಡಿಂಗ್ ಯು ಆಲ್ಸೋ ಶುಡ್ ಟ್ರೈ ಟು ರೀಡ್. ನೀವು ಕೂಡ ಓದೋದಕ್ಕೆ ಪ್ರಯತ್ನ ಮಾಡಬೇಕು, ಚೆನ್ನಾಗಿ ಓದೋದನ್ನು ಕಲಿಬೇಕು. ಬ್ಯೂಟಿ ಈಸ್ ಸೀನ್ ಇನ್ ದ ಸನ್ಲೈಟ್, ದ ಟ್ರೀಸ್, ದ ಬರ್ಡ್ಸ್, corn growing and people working or dancing for their harvest. I'll explain the stanza children. Beauty is seen in the sunlight. See here the poet E.A. Schull, she is describing in what all things we see the beautiness. ನಾವು ಇಡೀ ಪ್ರಪಂಚದಲ್ಲಿ, ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಏನೆಲ್ಲ ನಾವು ಸುಂದರವಾದ ವಸ್ತುಗಳನ್ನು ಕಾಣ್ತೀವಿ ಅಂತೇಳಿ ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾ ಹೋಗಿದ್ದಾರೆ ಮಕ್ಕಳೇ ಕವಿಯತ್ರಿ ಅಂತ ಹೇಳ್ಬೋದು. ಅವರು ಮಹಿಳೆ ಅಲ್ವಾ, ಅದರಿಂದ ನಾವು ಕವಿಯತ್ರಿ ಅಂತ ಕರಿತೀವಿ. ಪೊಯೆಟೆಸ್, ಪೊಯೆಟ್ ಮೀನ್ಸ್ ಕವಿ, ಪೊಯೆಟೆಸ್ ಅಂದರೆ ಕವಿಯತ್ರಿ. ಸಿ ಬ್ಯೂಟಿ ಈಸ್ ಸೀನ್ ಇನ್ ದ ಸನ್ಲೈಟ್. ಸೂರ್ಯೋದಯ, ಬೆಳಗಿನ ಸೂರ್ಯೋದಯ ಹೇಗಿರುತ್ತೆ, ಸೂರ್ಯನ ಬೆಳಕಿನ ಕಿರಣಗಳು ಹೇಗಿರುತ್ತೆ ಮಕ್ಕಳೇ, ತುಂಬ ಸುಂದರವಾಗಿರುತ್ತೆ, ನೋಡೋದಕ್ಕೆ ಖುಷಿ ಅನಿಸುತ್ತೆ. ಇಟ್ ವಿಲ್ ಬಿ ಇನ್ ಆರೆಂಜ್ ಕಲರ್, ಸಮ್ ವಾಟ್ ರೆಡ್ಡಿಶ್, ಯೆಲ್ಲೋ, ಆರೆಂಜ್, ಇಟ್ ವಿಲ್ ಬಿ ಮಿಕ್ಸ್ಡ್. ಯು ಕ್ಯಾನ್ ಅಬ್ಸರ್ವ್ ದ ಬ್ಯೂಟಿ ಆಫ್ ದ ಸನ್ಲೈಟ್ ಇನ್ ದ ಅರ್ಲಿ ಮಾರ್ನಿಂಗ್. The trees, the birds, see, the poetess is describing that we can see the beautiness in the trees. So many trees are there in our environment, isn't it? We see in our daily life, isn't it children? It may be mango tree, strawberry tree, so many trees are there, neem trees, so many trees we see in our environment. So many beautiful flowers also. It may be rose plant, hibiscus plant, lotus, so many flower plants also we will see. We will have the beautiness, we will feel the beauty of those trees and plants. And the birds which are sit on those trees and they chirp, they sing a melodious songs to us, isn't it children? ಆ ಮರಗಳ ಮೇಲೆ ಪಕ್ಷಿಗಳು ಕುಳಿತುಕೊಂಡು ಚಿಲಿಪಿಲಿಯಾದಂತಹ ಮಧುರವಾದ ಗಾನವನ್ನು ಅವರು ಆ ಪಕ್ಷಿಗಳು ಹಾಡಬೇಕಾದ್ರೆ ನಮಗೆ ಎಷ್ಟು ಖುಷಿ ಅನಿಸುತ್ತೆ. ಒಂದೊಂದು ಪಕ್ಷಿನೂ ಒಂದೊಂದು ಥರ ಕೂಗ್ತಾ ಇರುತ್ತೆ, ಸೌಂಡ್ ಮಾಡ್ತಾ ಇರುತ್ತೆ, ಎಷ್ಟು ಖುಷಿ ಅನಿಸುತ್ತೆ. ಇಟ್ ಗಿವ್ಸ್ ಅಸ್ ದ ಬ್ಯೂಟಿನೆಸ್ ಆಫ್ ದ ಎನ್ವಿರಾನ್ಮೆಂಟ್. ಇಟ್ ಆಡ್ಸ್ ದ ಬ್ಯೂಟಿ ಟು ದ ಎನ್ವಿರಾನ್ಮೆಂಟ್. ಕಾರ್ನ್ ಗ್ರೋಯಿಂಗ್ ಆ್ಯಂಡ್ ಪೀಪಲ್ ವರ್ಕಿಂಗ್. ಸಿ ಕಾರ್ನ್ ಗ್ರೋಯಿಂಗ್, ಕಾರ್ನ್ ಮೀನ್ಸ್ ಜೋಳ, ಮೆಕ್ಕೆಜೋಳ ಅಂತ ಹೇಳಿ ನಾವೇನು ಕರಿತೀವಿ, ಕಾರ್ನ್. ದಟ್ ಆಲ್ಸೋ ಲುಕ್ಸ್ ನೈಸ್ ಇನ್ ದ ಎನ್ವಿರಾನ್ಮೆಂಟ್. ಆ್ಯಂಡ್ ಪೀಪಲ್ ವರ್ಕಿಂಗ್ ಇನ್ ದ ಫೀಲ್ಡ್ಸ್. ಹೊಲದಲ್ಲಿ ರೈತರು ಎಲ್ಲ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆ ಹಚ್ಚ ಹಸಿರಿನ ಒಂದು ವಾತಾವರಣ ನಮಗೇನು ಕಣ್ಣಿಗೆ ಮುದವನ್ನು ಕೊಡುತ್ತೆ. ಇಟ್ ಗಿವ್ಸ್ ಹ್ಯಾಪಿನೆಸ್ ಟು ಅವರ್ ಐಸ್ ಆ್ಯಂಡ್ ಹ್ಯಾಪಿನೆಸ್ ಟು ಅವರ್ ಸೋಲ್. ನಮ್ಮ ಮನಸ್ಸಿಗೆ ಮತ್ತು ಕಣ್ಣಿಗೆ ಎಷ್ಟು ಖುಷಿಯನ್ನು ಕೊಡುತ್ತೆ ಅಂತ ಕವಿ ವರ್ಣಿಸ್ತಾ ಇದ್ದಾರೆ ಮಕ್ಕಳೇ. ಆರ್ ಡ್ಯಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್. ಹಾರ್ವೆಸ್ಟ್ ಮೀನ್ಸ್ ಸುಗ್ಗಿಯ ಕಾಲ. ವಿ ವಿಲ್ ಸಿ ಇನ್ ದ ಫೆಸ್ಟಿವಲ್ ಸಂಕ್ರಾಂತಿ in January, isn't it? All the grains will be grown and the farmers make that as a festival. ಸುಗ್ಗಿಯ ಕಾಲ, ಎಲ್ಲ ಒಂದು
ಕಣಗಳನ್ನು ಮಾಡಿ, ಎಲ್ಲ ಧಾನ್ಯಗಳ ಕಣಗಳನ್ನು ಮಾಡಿ ಅವರು ಅದಕ್ಕೆ ಪೂಜೆನ ಮಾಡಿಬಿಟ್ಟು ಏನು ಮಾಡ್ತಾರೆ, ಅದರ ಸುತ್ತಲೂ ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು. ದೇ ಎಂಜಾಯ್ ದಟ್ ಫೆಸ್ಟಿವಲ್ ಲೈಕ್ ಹಾರ್ವೆಸ್ಟ್ ಫೆಸ್ಟಿವಲ್ ದೇ ಮೇಕ್ ಆ್ಯಂಡ್ ದೇ ವಿಲ್ ಡ್ಯಾನ್ಸ್, ದೇ ವಿಲ್ ಸಿಂಗ್. ಅವರು ಎಲ್ಲರ ಹತ್ರ ಹಂಚ್ಕೊಳ್ತಾರೆ. ಸಿ ದೀಸ್ ಆರ್ ಆಲ್ ಆ್ಯಡ್ ಬ್ಯೂಟಿ ಟು ಅವರ್ environment, to our eyes, to our soul. These are the things which give us beauty, which make us to feel happy. I hope you have understood this stanza. We'll move on to the second stanza, children. Beauty is heard in the night, wind sighing, rain falling, or a singer chanting, anything in earnest. See, now the poetess, she is describing the beautiness of the night. Beauty is heard in the night. Children, in the morning we see the beauty through our eyes and we enjoy in the morning. But at night, through ears, by hearing some sounds, we feel the beautiness. Beauty is heard in the night. ರಾತ್ರಿಯ ಹೊತ್ತು ನಾವು ಬ್ಯೂಟಿನ ಏನು ಮಾಡ್ತೀವಿ, ಕೇಳಿಸ್ಕೊಳ್ತೀವಿ. ಕೇಳಿಸ್ಕೊಳ್ಳೋದ್ರ ಮುಖಾಂತರ ನಾವು ಬ್ಯೂಟಿನ ಆಸ್ವಾದಿಸ್ತೀವಿ, ಅದನ್ನು ಖುಷಿ ಪಡ್ತೀವಿ. ಸಿ ಯಾವ ಥರ ಅಂತ ನೋಡಿ ಮಕ್ಕಳೇ. ವಿಂಡ್ ಸೈಯಿಂಗ್. ಸಿ ಅಟ್ ದ ನೈಟ್ ವಾಟ್ ಹ್ಯಾಪನ್ಸ್, ದ ವಿಂಡ್ blows, the sound we hear, the blowing of the wind sound we hear clearly. ಅದು ತುಂಬ ಸೌಂಡ್ ಮಾಡಿಕೊಂಡು ಗಾಳಿ ಏನು ಮಾಡ್ತಾ ಇರುತ್ತೆ, ಬೀಸ್ತಾ ಇರುತ್ತೆ. ದಟ್ ವಿ ವಿಲ್ ಹಿಯರ್ ದ ಸೌಂಡ್ ಆಫ್ ದ ವಿಂಡ್, ವಿ ಹಿಯರ್ ಆ್ಯಂಡ್ ವಿ ಫೀಲ್ ದ ಬ್ಯೂಟಿ. ವಿ ವಿಲ್ ಹಿಯರ್ ದ ಬ್ಯೂಟಿನೆಸ್ ಆಫ್ ದ, then we feel happiness, isn't it? Rain falling. See, when rain comes, that also makes some sound. The raindrops falling on the ground, that also makes some sound. ಅದು ಹನಿ ಹನಿಯಾಗಿ ಬೀಳುವಾಗ ಒಂಥರ ಸೌಂಡ್ ಮಾಡುತ್ತೆ ಮಕ್ಕಳೇ. ಜೋರಾಗಿ ಮಳೆ ಜೋರಾಗಿ ಬಂದಾಗೂ ಬೇರೆ ಥರ ಸೌಂಡ್ ಬರುತ್ತೆ. ಸೊ ದ poetess is describing that we hear the different types of sounds and then we feel the beautiness, isn't it? ಗಾಳಿಯ ಒಂದು ಶಬ್ದ, ಮಳೆಯ ಶಬ್ದ, ಅದನ್ನೆಲ್ಲ ನಾವು ಕೇಳಿಸ್ಕೊಂಡ್ಬಿಟ್ಟು ನಾವು ಅದರ ಸೌಂದರ್ಯತೆಯನ್ನು ಸವಿತೀವಿ ಅಂತ ಕವಿ ಹೇಳ್ತಾ ಇದ್ದಾರೆ. ಆರ್ ಎ ಸಿಂಗರ್ ಚಾಂಟಿಂಗ್, ಎನಿಥಿಂಗ್ ಇನ್ earnest. Earnest means sincere, honest. In the honest, earnest means honest, sincere. Some people will sing like what, ಭಕ್ತಿ ಗೀತೆಗಳು, prayers, hymns. They go on chanting hymns seriously. Bhajans, it may be bhajans, it may be prayers, isn't it? ಭಕ್ತಿ ಗೀತೆಗಳನ್ನು, ಭಜನೆಗಳನ್ನು ಕೆಲವು ಜನರು ಹಾಡ್ತಾ ಹೋಗ್ತಾರೆ. ಅದು ಕೂಡ ನಾವು ಕೇಳಿಸ್ಕೊಂಡು ನಮ್ಮ ಮನಸ್ಸಿಗೆ ಸಂತೋಷ ಸಿಗುತ್ತೆ. ಆರ್ ಎ ಸಿಂಗರ್ ಚಾಂಟಿಂಗ್ ಎನಿಥಿಂಗ್ ಇನ್ earnest. So in the night we can have the beautiness through hearing the sounds. In the morning we see the beautiness, but at night we hear the sounds of many things like wind, rain and other prayers, and we feel the beautiness. Now we'll move on to the next paragraph. Beauty is in yourself, good deeds, happy thoughts that repeat themselves in your dreams, in your work and even in your rest.
Beauty is in yourself. See children, in the third paragraph, third stanza, the poetess is describing the beautiness, that beauty is present in yourself. Means in each and every person beauty is present. ಪ್ರತಿಯೊಂದು ವಸ್ತುವಿನಲ್ಲಿ, ಪ್ರತಿಯೊಬ್ಬ ಮನುಷ್ಯನಲ್ಲಿ, ಪಕ್ಷಿಯಲ್ಲಿ ಏನಡಗಿದೆ? ಸೌಂದರ್ಯತೆ ಅಡಗಿದೆ ಅಂಥೇಳಿ ಕವಿಯತ್ರಿ ವರ್ಣಿಸ್ತಾ ಇದ್ದಾರೆ ಮಕ್ಕಳೇ. ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್, in each and everything, in each and every person, in each and every animal, birds, in each and everything in the world, beauty is present. Good deeds, happy thoughts. See, the beautiness is present in our good deeds. ಒಳ್ಳೆಯ ಕೆಲಸಗಳನ್ನು ನಾವೇನು ಮಾಡ್ತೀವಿ ಅದು ಎಲ್ಲಿ ಸಲ್ಲುತ್ತೆ? ದೇವರಿಗೆ ಸಲ್ಲುತ್ತೆ. ನಾವು ಮಾಡೋ ಒಳ್ಳೆಯ ಕೆಲಸ ಏನು? ದೇವರ ಸೇವೆ ಇದ್ದಂತೆ. ಕಾಯಕವೇ ಕೈಲಾಸ ಅಂತ ಹೇಳ್ತೀವಿ ಅಲ್ವಾ ಮಕ್ಕಳೇ? ಗುಡ್ ಡೀಡ್ಸ್ ಬ್ರಿಂಗ್ಸ್ ಅಸ್ ಹ್ಯಾಪಿನೆಸ್. ಹ್ಯಾಪಿ ಥಾಟ್ಸ್, ನಾಟ್ ಓನ್ಲಿ ಗುಡ್ ಡೀಡ್ಸ್ ಬಟ್ ಆಲ್ಸೋ ಹ್ಯಾಪಿ ಥಾಟ್ಸ್, ಒಳ್ಳೆಯ ಯೋಚನೆಗಳು. ಥಾಟ್ಸ್ ಮೀನ್ಸ್ ಯೋಚನೆಗಳು. ಒಳ್ಳೆಯ ಯೋಚನೆಗಳನ್ನ ಮಾಡಿದರೆ ಅದು ಕೂಡ ನಮಗೆ ಖುಷಿಯನ್ನು ಕೊಡುತ್ತೆ, ಸೌಂದರ್ಯತೆಯನ್ನು ಕೊಡುತ್ತೆ. ಯಾರಾದರೂ ಕಷ್ಟದಲ್ಲಿದ್ದಾಗ ಅವರಿಗೆ ಸಹಾಯ ಮಾಡೋದಿರ್ಬೋದು, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸೋದು, ಅವರಿಗೆ ಒಳ್ಳೆಯದಾಗಲಿ ಯೋಚನೆ ಮಾಡೋದಿದೆಯಲ್ಲ, ದೋಸ್ ಥಿಂಗ್ಸ್ ಬ್ರಿಂಗ್ಸ್ ಅಸ್ ಹ್ಯಾಪಿನೆಸ್. ಇನ್ ದಟ್ ಹ್ಯಾಪಿನೆಸ್ ವಿ ಕ್ಯಾನ್ ಹ್ಯಾವ್ ದ ಬ್ಯೂಟಿ that repeat themselves in your dreams, in your work and even in your rest. See, the beauty repeats. ಸೌಂದರ್ಯತೆ ಏನಾಗುತ್ತೆ? ಅದು ದ್ವಿಗುಣ ತ್ರಿಗುಣ ಆಗುತ್ತೆ, ಅದು ಹೆಚ್ಚುತ್ತಾನೇ ಇರುತ್ತೆ, ಕಡಿಮೆ ಆಗೋದಿಲ್ಲ ಅದು ಯಾವಾಗಲೂ. ನಾವು ಒಳ್ಳೆ ಕೆಲಸ ಎಷ್ಟು ಮಾಡ್ತೀವಿ, ಒಳ್ಳೆ ಯೋಚನೆಗಳನ್ನು ಎಷ್ಟು ಮಾಡ್ತೀವಿ, ಅಷ್ಟು ಸೌಂದರ್ಯತೆ ಹೆಚ್ಚಾಗ್ತಾ ಹೋಗುತ್ತೆ. that repeat themselves in your dreams. Dreams means ಕನಸುಗಳು. ನಾವು ಎತ್ತರಕ್ಕೆ ಬೆಳಿಬೇಕು. we should get success, we should reach our goals. that is the dreams. ರಾತ್ರಿ ಮಲಗೋದಲ್ಲ ಮಕ್ಕಳೇ ಡ್ರೀಮ್ಸ್. ಎಚ್ಚರವಾಗಿ ನಾವು ಏನು ಸಕ್ಸಸ್ಸನ್ನು ರೀಚ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಲ್ವಾ. we should do hard work to reach our goals, to reach our dreams. In that we will have the happiness of beauty. Then in your work, in each and every work, ಒಳ್ಳೆಯ ಕೆಲಸ ನಾವೇನೇನು ಮಾಡ್ತೀವಿ ಮಕ್ಕಳೇ, ಅದರಲ್ಲೂ ಕೂಡ ನಾವು ಖುಷಿಯನ್ನು ಕಾಣಬಹುದು, ನಮ್ಮ ಸೌಂದರ್ಯತೆಯನ್ನು ಆಸ್ವಾದಿಸಬಹುದು ಅಂತ ಕವಿಯತ್ರಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಈವನ್ ಇನ್ ಯುವರ್ ರೆಸ್ಟ್, ನಾವು ಮಲಗಿರುವಾಗೂ ಕೂಡ ನಾವು ಒಳ್ಳೆಯ ಯೋಚನೆಯನ್ನು ಮಾಡಿದಾಗ, ನಾವು ಮಲಗಿರುವಾಗ ಕೂಡ ನಾವು ಏನನ್ನು ಕಾಣಬಹುದು? ಸೌಂದರ್ಯತೆಯನ್ನು ಆಸ್ವಾದಿಸಬಹುದು. See children, in this poem the poetess is describing that we can have the beautiness, we can feel the beautiness through our sense organs. 5 sense organs: eyes, ears, nose, tongue and skin. Isn't it children? Through eyes we see the beautiness of the world. Then through our ears we hear the sounds, melodious sounds in our environment. Then through our tongue, when we talk good words, when we do good deeds, isn't it? Some good words will give us beauty through our tongue also. Then through our skin we do the good work, isn't it? Then also we will have the happiness of beauty. Like this, through our sense organs we will have the beauty, happiness of beauty in our world, in our life. So in this poem the poetess is described about the beauty in the world, in our environment. I hope
you have understood this poem, children. We will meet in the next class. Thank you, children.